ಅಂತ ಟ್ರಂಪ್ ಎಲ್ಲರಿಗೂ ಡಮ ಡಮ ಅಂತ ಇದ್ದ. ಇವಾಗ ಏನಂತವ್ರೆ, ಹಲೋ ಮೈ ಫ್ರೆಂಡ್ ಅಂತ. ಈಗ ಟ್ಯಾಕ್ಸ್ ಹಾಕ್ತೀನಿ, ನಿಮ್ಮ ಮೇಲೆ ಏನೇನೋ ಮಾಡ್ತೀನಿ ಅಂದರು. ಈಗ ಬಂದಿದ್ದಾರೆ, ಈಗ ಅವರೇ ಕಳಿಸಿದ್ದಾರೆ, ಸಂಧಾನ ಮಾಡೋಕ್ಕೆ ಅಲ್ಲಿಂದ ಕಳಿಸಿದ್ದಾರೆ ನಮ್ಮ ಜೊತೆ. ಭಯ ಬೀಳಲ್ಲ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪೋಖ್ರಾನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಿದಾಗ ನಮ್ಮ ದೇಶದ ಒಂದು ಶಕ್ತಿಯನ್ನು ತೋರಿಸ್ತಾರೆ. ಅವತ್ತು ಅಮೆರಿಕದ ಮೇಲೆ ಸ್ಯಾಂಕ್ಷನ್ ಆಗ್ತದೆ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಎದುರಲಿಲ್ಲ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲ, ನಿಮ್ದೇನು ನಾವು ಕೇರೆ ಮಾಡಲ್ಲ ಅಂತ ಹೇಳಿ ಮಾಡೋದು. ಈಗ ಸಂಧಾನಕ್ಕೆ ಬರ್ತಾ ಇದೆ ನರೇಂದ್ರ ಮೋದಿ ಅಂದ್ರೆ ಆ ರೀತಿ ವರ್ಚಸ್ಸು. ಆ ವರ್ಚಸ್ಸು ನರೇಂದ್ರ ಮೋದಿ ಅವ್ರಿಗೆ ಮಾತ್ರ ಇರ್ತಕ್ಕಂಥ ವರ್ಚಸ್ಸು. ಅದನ್ನ ಇವತ್ತು ನಾವು ಮೆಚ್ಚಲೇಬೇಕು. ಅವ್ರಿಗೆ 75 ವರ್ಷ ಆಗಿದೆ ಅಂತ ನನಗನ್ಸಲ್ಲ. ಇನ್ನೂ ಒಂದು 50 ವರ್ಷ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇನ್ನೂ ಒಂದು 2 ಟರ್ಮ್ ಅವರು ಪ್ರಧಾನಮಂತ್ರಿಗಳಾಗಲಿ. ಏನ್ ಕಾಯ್ದೋಳ್ರಿ, ನೀವು ಹೋಗಿ ಅವ್ರ ಜೊತೆ, ಅವರು MP ಆಗಿ 75 ವರ್ಷ ಆದರೂ ಕೂಡ ಇನ್ನೂ ಕೂಡ ಒಂದು ರೀತಿ ದಣಿವರಿಯದ ಒಂದು ಸರ್ದಾರನಿದ ದಣಿವರಿಯದ ನಾಯಕ, ದಣಿವನ್ನೇ ನೋಡೋದಲ್ಲ ನಾಯಕ. ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ. ನಮಗೆಲ್ಲ ನಾವ್ಯಾವ್ದಾರ ಒಂದು ಟೂರು ಹೋಗಿ ಬಂದರೆ ಒಂದು 300-400 ಕಿಲೋಮೀಟ್ರ್ ಬಂದರೆ ಬಂದು ವಾಪಸ್ಸು ರೆಸ್ಟ್ ತಗೋಬೇಕು. ಅವ್ರು ಏನೂ ಇಲ್ಲ, ದಿನಕ್ಕೆ 1000 ಕಿಲೋಮೀಟ್ರ್ ಪ್ರಯಾಣ ಮಾಡಿ. ಇದು ಚೆನ್ನೈಯಲ್ಲಿ ಇರ್ತಾರೆ, ಇನ್ನೊಂದು ಕಡೆ ಬಾಂಬೆಲಿ ಇರ್ತಾರೆ, ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಇರ್ತಾರೆ. ಈ ಥರದ ಒಬ್ಬ ನಾಯಕ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪುಣ್ಯ, ದೇಶದ ಗೌರವವನ್ನು ನಾವೆಲ್ಲ ಪ್ರಧಾನಮಂತ್ರಿ ನೋಡಿದ್ದೀವಿ, ನೆಹರುವಿಂದ ಎಲ್ಲರನ್ನೂ ನೋಡಿದ್ದೀವಿ. ಈ ಥರ ನಮ್ಮ ದೇಶಕ್ಕೆ ಒಂದು ಗೌರವ ತರುವಂಥ ಪ್ರಧಾನಮಂತ್ರಿ ಯಾವತ್ತೂ ನಮ್ಮ ದೇಶಕ್ಕೆ ಸಿಕ್ಕಿಲ್ಲ. ನಮ್ಮ ಪುಣ್ಯ ಇವತ್ತು ಸಿಕ್ಕಿದೆ. ಅವರನ್ನು ಉಳಿಸ್ಕೊಡುವಂಥ ಕೆಲಸವನ್ನು ಮಾಡೋಣ. ಅವರ ಹೆಸರಲ್ಲಿ ಇವತ್ತು ಭಾಳಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಇದೆ. ಬ್ಲಡ್ ಡೊನೇಷನ್ ಇರ್ಬೋದು, ಬೇರೆ ಸಸಿ ನೆಡೋ ಕಾರ್ಯಕ್ರಮ, ಈ ಥರದ್ದೆಲ್ಲ ನಡೀತಾ ಇದೆ. ಸುಮ್ಮನೆ ಅವರ ಹೆಸರಷ್ಟೇ. ಆದರೆ ಅವರ ಮನಸ್ಸಲ್ಲಿರ್ತಕ್ಕಂಥದ್ದು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು, ಅದು ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಕೀರ್ತಿ ಬರಲಿ, ಇನ್ನಷ್ಟು ಭಗವಂತ ಈ ದೇಶ ಸೇವೆ ಮಾಡುವಂಥ ಅವಕಾಶ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಇಷ್ಟೊತ್ತನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಅದೇ ರೀತಿ ರೋಟ್ರಿ ಅಲ್ಲ ಬಂದಿದ್ದಾರೆ, ರೆಡ್ ಕ್ರಾಸ್ ರೋಟರಿ ಇಬ್ಬರೂ ಬಂದು ನಮ್ಮ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಡವರಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.